ಹಾಯ್, ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ಪ್ರೋಟೀನ್ ರಿಚ್ ಉಸ್ಲಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಟ್ಲಲ್ಲಿ 2 ಟೇಬಲ್ ಸ್ಪೂನ್ ಬಿಳಿ ಮತ್ತು ಕಪ್ಪಿನ ಚೆನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ರಾಜ್ಮಾ, 2 ಟೇಬಲ್ ಸ್ಪೂನ್ ಬಿಳಿ ಬಟಾಣಿ, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೀಜ ಮತ್ತು 2 ಟೇಬಲ್ ಸ್ಪೂನು ಹುರುಳಿಕಾಳನ್ನು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಈಗ ಇದರಲ್ಲಿ ನೀರು ಹಾಕಿ 8ರಿಂದ 10 ಗಂಟೆ ಕಾಲ ಇದನ್ನು ನೆನೆಸ್ಕೋಬೇಕು, ಅಥವಾ ಓವರ್ ನೈಟನ್ನು ಸೋಕ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸಪ್ರೇಟು ಚಿಕ್ಕ ಬೌಲಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹೆಸರುಬೇಳೆ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ವಾಶ್ ಮಾಡಿ ನೆನೆಸ್ತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರಲ್ಲಿ ನೆನೆಸಿರೋ ಬೇಳೆ ಎಲ್ಲ ಹಾಕ್ತಾ ಇದ್ದೀನಿ. ರುಚಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಇದನ್ನು 2 ವಿಸಿಲ್ ಬರೋಷ್ಟು ಇದನ್ನು ಕೂಗಿಸ್ಕೋಬೇಕು. 2 ವಿಸಿಲ್ ಆದ ನಂತರ ನಾವು ನೆನೆಸಿರೋ ಹೆಸರುಬೇಳೆನೂ ಹಾಕಿ ಮತ್ತೆ 1 ವಿಸಿಲು ಚೆನ್ನಾಗಿ ಬೇಯಿಸಿದ್ರೆ ನೋಡಿ ಹಿಂಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು. ಇದರಲ್ಲಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನ ಬೇಳೆನೂ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದರಲ್ಲಿ 3 ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿ ಅರ್ಧ ಕಪ್ಪಷ್ಟು ತುರಿದಿರೋ ತೆಂಗಿನಕಾಯಿನೂ ಹಾಕಿ ಒಂದು 20 ಸೆಕೆಂಡ್ ಹಂಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಒಗ್ಗರಣೆಗೆ ಬೇಕಾಗಿರೋ ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ಬೆಂದಿರೋ ಕಾಳುಗಳೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀವು ಉಪ್ಪನ್ನು ಟೇಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಸರಿಯಾಗಿದೆ, ಅದಕ್ಕೆ ನಾನು ಹಂಗೆ ಬಿಟ್ಟಿದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಪ್ರೋಟೀನ್ ರಿಚ್ ಉಸ್ಲಿ ರೆಡಿ ಆಯಿತು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.